ಇವತ್ತಿನ ಒಂದು ವಿಡಿಯೋದಲ್ಲಿ ಬ್ಯಾಕ್ ಈ ಥರ ಬೋಟ್ ನೆಕ್ ಶೇಪ್ ಇದೆ, ಸೇಮ್ ಶೇಪ್ ಬೇಕು ಮತ್ತು ಫ್ರಂಟ್ ಬಾಕ್ಸ್ ಬೇಕು ಅಂತ ಒಬ್ಬ ಕಸ್ಟಮರ್ ನನಗೆ ಫೋಟೋ ಕಳಿಸಿದ್ರು. ಹಾಗಾಗಿ ನಾನು ಈ ಒಂದು ಬ್ಲೌಸ್ದು ಇವಾಗ ಕಟಿಂಗ್ ಆಗ್ತಾ ಇದ್ದೀನಿ. ನಮ್ಮ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಬೆಲ್ಲೈಕ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನೋಡಿ. ಪ್ರತಿಯೊಂದು ಅಷ್ಟೇ ಕಟಿಂಗ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಒಂದೊಂದು ಕಟಿಂಗಲ್ಲೂ ಒಂದೊಂದು ನಿಮಗೆ ಯೂಸ್ ಆಗ್ತಾ ಇರುತ್ತೆ, ನೀವು ತಪ್ಪದೆ ವಿಡಿಯೋನ ವಾಚ್ ಮಾಡಬೇಕು. ಇದು ಬಂದು ಬ್ಯಾಕ್ ಬೋಟ್ ನೆಕ್ ಶೇಪಲ್ಲೇ ಬಂದಿದೆ, ಫ್ರಂಟು ಅಷ್ಟೇ ಬೋಟ್ ನೆಕ್ ಶೇಪಲ್ಲೇ, ಬಟ್ ಬಾಕ್ಸ್ ಬರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇವಾಗ ಕಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡಿ, ಇದು ಬ್ಯಾಕ್ ನೋಡ್ಕೊಂಡಿರಿ. ಇದು ಲಾಸ್ಟಲ್ಲಿ ನಾನು ಕ್ಯಾನ್ವಾಸ್ ಕಟ್ ಮಾಡೋವಂಥದ್ದು. ಈಗ ಬ್ಲೌಸು ಮೆಜರ್ಮೆಂಟ್ ಬ್ಲೌಸ್ದು ಕೊಟ್ಟಿದ್ದಾರೆ. ಇದು ಬಂದು ಒಂದು ಮೆಜರ್ಮೆಂಟ್ ಬ್ಲೌಸ್ ಏನೇನೆ. ಇದು ಲಾಸ್ಟ್ ಟೈಮ್ ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದಂಥದ್ದು. ಇದಾಗಿ ಸ್ಟಿಚ್ ಮಾಡಿಕೊಟ್ಟು 2 ಇಯರ್ಸ್ ಆಯಿತು. ಈಗ ಲೆಂತ್ ಬಂದು 14 ಇದೆ. 14ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 14ಗೆ ಮಾರ್ಕ್ ಮಾಡಿಕೊಂಡು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಇಲ್ಲಿ. ಇದು ಅಷ್ಟೇ, ಇದು ನಾರ್ಮಲ್ ಬ್ಲೌಸಸ್ ಎಲ್ಲ ನಾನು ಫಸ್ಟ್ ಬ್ಯಾಕ್ ಪಾರ್ಟ್ಸ್ ಕಟಿಂಗ್ ಹಾಕ್ಕೊತೀನಿ. ಆದರೆ ಬೋಟ್ ನೆಕ್ಕು ಅಥವಾ ಈ ಥರ ಏನಾದರೂ ಬಂದಾಗ ಫಸ್ಟ್ ಫ್ರಂಟ್ ಕಟಿಂಗ್ ಹಾಕ್ಕೊಂಡು ನಂತರ ಬ್ಯಾಕ್ ಹಾಕ್ಕೊಳ್ಳೋ ಅಂಥದ್ದು ನನಗೆ ಅದೇ ಥರ ರೂಢಿ ಆಗಿಬಿಟ್ಟಿದೆ. ನೋಡಿ, ಇದು 3ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಪ್ರಿನ್ಸ್ ಕಟ್ ಕೊಡೋದ್ರಿಂದ ಎಕ್ಸ್ಟ್ರಾ ನಾವು ಎಷ್ಟು ಕೊಡ್ತೀವೋ ಪ್ರಿನ್ಸ್ ಕಟ್ಟಿಗೆ ತೊಗೊಂಡು ನಂತರ ಈ ಒಂದು ವೆಸ್ಟ್ ಎಷ್ಟಿದೆಯೋ ನೋಡ್ಕೊತೀನಿ. ವೆಸ್ಟ್ ನೋಡ್ಕೊಂಡಿಲ್ಲ. ಈಗ ವೆಸ್ಟನ್ನ ಚೆಕ್ ಮಾಡ್ಕೊತಾ ಇದ್ದೀನಿ. 39.5 ಬಂದಿದೆ. ಅದನ್ನು 4 ಭಾಗ ಮಾಡ್ಕೋಬೇಕು. ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. 7.2 ಬರುತ್ತೆ. ಇಲ್ಲಿ 3ಗೆ ಇದು ಮಾಡ್ತೀವಲ್ವಾ, ಇಲ್ಲಿ ಪ್ರಿನ್ಸ್ ಕಟ್ಟಿಗೆ ತೊಗೊಳಕ್ಕೆ ಬಿಟ್ಟು ನಂತರ ಇಲ್ಲಿ 7.2ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನಂತರ ನಿಮಗೆ ಇದು ಸ್ವಲ್ಪ ಇಲ್ಲಿ ಎಷ್ಟು ಕಟ್ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ನಾನು 2 ಇಂಚಿಗೆ ಒಂದು ಮಾರ್ಕ್ ಹಾಕಿರ್ತೀನಿ. ನಂತರ ಇನ್ನೂ ಜಾಸ್ತಿ ಬರುತ್ತೆ, ಯಾಕೆಂದರೆ ಇಲ್ಲಿ ನಾವು ಇದಕ್ಕೆ ಕಟಿಂಗ್ ಹೋಗೋದ್ರಿಂದ ಇಲ್ಲಿ ಸ್ವಲ್ಪ ಬೇಕಾಗುತ್ತೆ. ಅದು ಹಂಗೆ ಇರಲಿ. ಇದು ಲೆಂತ್ ಆಯ್ತಲ್ವ. ಈಗ ಶೋಲ್ಡ್ರದ್ದು ನಾರ್ಮಲಾಗಿ ಇವ್ರದ್ದು ಚೆಸ್ಟ್ ಬಂದು 34 ಇರೋದ್ರಿಂದ 4 ತೊಗೊಂಡ್ರು ಸಾಕಾಗುತ್ತೆ. 4 ಇಲ್ಲ 3/4 ಅಥವಾ 4 ತೊಗೊಂಡ್ರು ಸಾಕಾಗುತ್ತೆ. ನಾನು 4 ತೊಗೋತಾ ಇದ್ದೀನಿ. ಮತ್ತು ಇಲ್ಲಿ ಡೀಪ್ ಬಂದು ಶೋಲ್ಡ್ರದ್ದು ಇದು ಬಂದು ಸಾಕು 2.3 ತೊಗೋತಾ ಇದ್ದೀನಿ. ಇಲ್ಲ 2.5 ತೊಗೊಂಡ್ರು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಹೋಗಿ ಇಲ್ಲಿಗೆ 2 ಬರುತ್ತೆ, ಇಲ್ಲ 2.1 ಬರುತ್ತೆ. 6.5 ನಾರ್ಮಲ್ಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಬೋಟ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಇದು ಇದು ಬಂದು ಜಾಸ್ತಿ ಬರುತ್ತೆ. ನೋಡ್ಕೊಂಡಿರಿ, ನಾನು ಒಂದು ಮಾರ್ಕ್ ಹಾಕೋತಾ ಇದ್ದೀನಿ. ಈಗ ನೋಡಿ, ಇದರಲ್ಲಿ ನಾನು 2-3 ಥರ ಕಟಿಂಗ್ ಹಾಕ್ತೀನಿ. ಕಟಿಂಗ್ ಹಾಕೋದ್ರಲ್ಲಿ ಒಂದೊಂದು ಥರ ಇರುತ್ತೆ, ಬಟ್ ಯಾವುದೇ ಹಾಕೋದ್ರೂ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ. 36 ಇರೋ ಅಂಥದ್ದಕ್ಕೆ 36ಅಲ್ಲಿ ಡಿವೈಡೆಡ್ 4 ಮಾಡ್ಕೊಂಡಾಗ 9 ಬರುತ್ತೆ. ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಇದನ್ನು ಸೇರಿಸ್ಕೊಳ್ಳಿ. ನಂತರ ಇಲ್ಲಿ 2ಕ್ಕೆ ಸೇರಿಸ್ಕೊಂಡು ಇದು ಫ್ರಂಟ್ ಪಾರ್ಟ್ಸ್ ಕಟಿಂಗ್ ಮಾಡಬೇಕಾದ್ರೆ ಬೋಟ್ ನೆಕ್ ಪ್ರಿನ್ಸ್ ಕಟ್ಟಲ್ಲಿ ಇಲ್ಲಿ 1 ಇಂಚಿಗೆ ನೀವು ಎಕ್ಸ್ಟ್ರಾ ಈ ಥರ ತೊಗೊಂಬಿಡಿ ಸ್ಟಿಚಿಂಗ್. ಯಾಕೆ ಅಂತಂದರೆ ಇಲ್ಲಿ ನಾವು ತೊಗೊಂಡಾಗ ಇದು ಕರೆಕ್ಟಾಗಿ ಇದು ಫಿಟ್ಟಿಂಗ್ ಕೊಡಬೇಕಾದ್ರೆ ನೀಟಾಗಿ ಬರಬೇಕು ಅಂದರೆ ಇಲ್ಲಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಇದೊಂದು ಮೈಂಡಾಗಿ ಚೆನ್ನಾಗಿ ಇಟ್ಕೊಂಡಿರಿ. 1.5 ಇಂಚ್ ಆದರೂ ಕೊಡಬೇಕಾಗುತ್ತೆ. ನಾನು 1 ಇಂಚ್ ಕೊಟ್ಕೊಂಡಿದ್ದೀನಿ. ಇಲ್ಲಿ ಇಷ್ಟೇ ಆದರೂ ಸಾಕು ಅಂತ. ನೀವು ಕೊಡಬೇಕಾದ್ರೆ 1.5 ಇಂಚ್ ಎಕ್ಸ್ಟ್ರಾ ಕೊಟ್ಕೊಳ್ಳಿ. ಈಗ ನಾರ್ಮಲ್ ಶೇಪ್ ಕೊಡಿ. ನಿಮ್ಗೆ ಹೊಸಬ್ರಾದರೆ ಇಲ್ಲಿ ಇದು ಫ್ರಂಟ್ ಅಲ್ವಾ, 1/2 ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ.
ಈಗ ಇದು ಎಷ್ಟು ಬಂದಿದೆ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಆ ಒಂದು ಮಾರ್ಕಿಗೂ ಇದಕ್ಕೂ ಕರೆಕ್ಟಾಗಿ ಬಂದಿದೆ. ಈಗ ಇಲ್ಲಿ ಬಂದು ಆರ್ಮೋಲ್ ಬಂದು ಇಲ್ಲಿ 8 ಇದೆ ಅಲ್ವಾ, ಇದು 8 ಇದೆ, ಇಲ್ಲಿ 8.25 ಬಂದಿದೆ ನೋಡಿ, 8.25 ಬಂದಿದೆ. ಯಾವತ್ತೂ ಅಷ್ಟೇ ಮೈಂಡಾಗಿ ಇಟ್ಕೊಳ್ಳಿ. ಫ್ರಂಟಲ್ಲಿ ನಮಗೆ ಇವಾಗ ಯಾಕೆ ಜಾಸ್ತಿ ಬಂತಂದರೆ ಇಲ್ಲಿ ನಾವು ಇದಕ್ಕೆ ಹಿಡಿತೀವಲ್ವ ಡಾಟ್ಸ್ಗೆ, ಆಗ ಕರೆಕ್ಟಾಗಿ ಬರುತ್ತೆ 8ಕ್ಕೆ. ಆಗ ನೋಡಿ ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಇದು ಎಕ್ಸ್ಟ್ರಾನೇ ಬಂದಿರಬೇಕು, ಇದು ಪರ್ಫೆಕ್ಟಾಗಿ ಬಂದಿದೆ. ಈಗ ಒಂದು ಫ್ರಂಟ್ ಡಾಟ್ ಬಂದು ನಾನು ಸೇಮ್ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ನಾವು ಇದೇ ಥರನೇ ಹಾಕ್ಕೊಂಡ್ಬಿಡ್ತೀವಿ. ಫ್ರಂಟ್ ಡೀಪ್ ಹಾಕೋತಾ ಇದ್ದೀನಿ. ಈಗ ಫ್ರಂಟ್ ಡೀಪ್ ಬಂದು ಇದು ಎಷ್ಟಿದೆಯೋ ನೋಡಿಕೊಂಡು ಕಾಲಿಂಚ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಲ್ವ ನೋಡಿ. ಬಾಕ್ಸ್ ಹೇಳಿದ್ರು ಅವರು, ಹಾಗಾಗಿ ಬಾಕ್ಸ್ಗೆ ಕೊಡ್ತಾಯಿದ್ದೀನಿ. ಫ್ರಂಟ್ ಬಾಕ್ಸ್ ಇರಲಿ ಅಕ್ಕ ಅಂತ ಹೇಳಿದರು. ಬಾಕ್ಸ್ ಶೇಪ್ ಬರುವಂಥದ್ದು ಇದು. ಕರೆಕ್ಟಾಗಿ ಬಂದಿದೆ. ಇಲ್ಲಿಂದ ಇಲ್ಲಿ 4 ಬಂದಿರಬೇಕು. ಈಗ ಇದು ಫ್ರಂಟ್ಗೆ ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಶೇಪ್ ತೆಗೆದ್ರೆ ನೀವು ಯಾವುದೇ ಥರವಾದಂಥ ಕಪ್ಸ್ ಹಾಕೋ ಥರ ಇರೋದಿಲ್ಲ, ಕಪ್ಸ್ ಆ್ಯಡ್ ಮಾಡೋ ಅಂಥ ಅವಶ್ಯಕತೆ ಇರೋಲ್ಲ. ಇದು ಫ್ರಂಟ್ ಪಾರ್ಟ್ಸ್ ಇವಾಗ ಎಲ್ಲ ಮಾರ್ಕಿಂಗ್ ಆಯಿತು. ಇಲ್ಲಿ ನಾರ್ಮಲ್ ಅಷ್ಟೇ ಕರೆಕ್ಟಾಗಿ ಬಂತು. ಇದು ಬಾಕ್ಸೇ ಬರಬೇಕು ಅಂತ ಹೇಳಿದರು, ಬಾಕ್ಸ್ ಬಂದಿದೆ. ಮತ್ತು ಇದೆಲ್ಲ ಶೇಪ್ ಎಲ್ಲ ನೀಟಾಗಿ ಬಂದಿದೆ. ಈಗ ಕಟ್ಟಿಂಗ್ ಹಾಕ್ಕೊತೀನಿ. ಇದು ನಾನು ಸ್ವಲ್ಪನೇ ಬಿಡೋ ಅಂಥದ್ದು. ಇನ್ನೂ ಕೆಲವರು ಅರ್ಧ ಇಂಚು ಡೌನ್ ಮಾಡ್ಕೋತಾರೆ, ಬಟ್ ನಿಮ್ಮ ಚಾಯ್ಸ್ ಅದು. ನಾನು ಜಾಸ್ತಿ ಬಿಡೋದಿಲ್ಲ, ನನಗೆ ಕರೆಕ್ಟಾಗಿ ಕುತ್ಕೋಬೇಕಷ್ಟೇ, ಬ್ಲೌಸ್ ಇಳೆ ಬಿಡಬಾರ್ದು. ನೋಡಿ ಇದಾಯಿತು. ಇದು ಕಟ್ಟಿಂಗು, ಈ ಕಟ್ಟಿಂಗ್ ಆಗಿದಾಗ ಇದು ಪರ್ಫೆಕ್ಟಾಗಿ ಬಾಕ್ಸು ಕುತ್ಕೊಳ್ಳುತ್ತೆ ಮತ್ತು ಇದು ಕುತ್ಕೊಳ್ಳುತ್ತೆ. ಇದನ್ನೇ ಮೆಜರ್ಮೆಂಟಲ್ಲೇ ಬ್ಯಾಕ್ ಕಟ್ ಮಾಡಿಬಿಡ್ತೀನಿ. ಈಗ ನೋಡ್ಕೊಳ್ಳಿ, ಬ್ಯಾಕ್ ಕಟ್ ಮಾಡಿದ ನಂತರ ಅದು ಫ್ರಂಟು ಏನು ಇದ್ರದ್ದು ಇದೆ ಅಲ್ವಾ ಸೈಜ್, ಅದೆಲ್ಲ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಈಗ ಬ್ಯಾಕು ಸೇಮ್ ಮೆಜರ್ಮೆಂಟ್ ಏನಿದೆಯೋ ಅದೇ ಇರಲಿ, ಬಟ್ ಇಲ್ಲಿ ಮಾತ್ರ ಸ್ವಲ್ಪ ನೋಡ್ಕೊಂಡಿರಿ, ಚೇಂಜಸ್ ಇಲ್ಲಿ ಬರುತ್ತೆ. ಇಲ್ಲಿ ಮಾತ್ರ ಎಕ್ಸ್ಟ್ರಾ ನೀವು ತೊಗೋಬೇಕಾಗುತ್ತೆ. ಇದಿಷ್ಟೇ ಮೆಜರ್ಮೆಂಟ್ ತೊಗೊಳಕ್ಕೆ ಹೋಗ್ಬಿಡಿ. ಫ್ರಂಟ್ ಇನ್ನೂ ಒಂದು ಸ್ವಲ್ಪ ಶೇಪ್ ತೆಗೆದಿದೆ, ಅದು ಲಾಸ್ಟಿಗೆ ತಗೊತೀನಿ ನಾನು. ನೀವು ಅಷ್ಟೇ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಕೊಂಡಿರಿ, ಎಲ್ಲ ಓಕೆ, ಸೇಮ್ ಮೆಜರ್ಮೆಂಟ್ ಇರಲಿ. ಆಮೇಲೆ ನೋಡಿ ಅಲ್ಲಿ ಸೇಮ್ ಮೆಜರ್ಮೆಂಟ್ ಆಯಿತು. ಇಲ್ಲಿ ನಾನು ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿದ್ನಲ್ಲ, ಇಷ್ಟಕ್ಕೆ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ
ಫೋಲ್ಡ್ ಮಾಡ್ಕೊಂಡು ಇಷ್ಟಕ್ಕೆ ಸಾಕು ನಿಮಗೆ ಬ್ಯಾಕ್. ನೋಡಿ ಬ್ಯಾಕ್ 8 ಕರೆಕ್ಟಾಗಿ ಬಂತು. ಇದಾಯಿತು. ಈಗ ಸ್ಲೀವ್ಸ್ ಫ್ರಂಟ್ ಕಟ್ ಮಾಡ್ಬಿಡ್ತೀನಿ ನೋಡಿ. ಬ್ಯಾಕ್ ಕ್ಯಾನ್ವಾಸ್ ಕೊಟ್ಕೋತೀವಿ. ಫ್ರಂಟು ನೀವು ಬೇಕಂದರೆ ಕ್ಯಾನ್ವಾಸ್ ಕಟ್ಕೊಳ್ಳಿ, ಇಲ್ಲಾಂದರೆ ನಾನು ಪೈಪಿಂಗ್ ಕೊಟ್ಟು ಕ್ಯಾನ್ವಾಸ್ ಕೊಡೋಲ್ಲ ಕೆಲವೊಂದು ಸಲ ಅಂದರೆ ಒಬ್ಬೊಬ್ಬ ಟೈಲರ್ ಕೊಡ್ತಾರೆ, ಒಬ್ಬೊಬ್ಬರು ಕೊಡೋಲ್ಲ ನಮ್ಮವರು. ಎರಡು ಫಿನಿಶಿಂಗ್ ಬರುತ್ತೆ ನೋಡಿ. ಇದು ಫ್ರಂಟ್ ಬಾಕ್ಸ್ ಬಂತಿದ್ದು. ಈಗ ಸ್ಲೀವ್ಸ್ ಕಟ್ಟಿಂಗ್ ಹಾಕ್ತೀನಿ ನೋಡ್ಕೊಳ್ಳಿ. ಸ್ಲೀವ್ಸ್ ಲೆಂತ್ ಬಂದು 10.5 ಇದೆ. ಈ ಒಂದು ಬ್ಲೌಸ್ಗೆ ಒಂದು 10 ಲೈನಿಂಗ್ ತೊಗೊಂಡ್ರೆ ಸಾಕಾಗುತ್ತೆ. ನಾನು 1.10 ಅಷ್ಟೇ ತೊಗೊಳೋದು. ಬೋಟ್ ನೆಕ್ ಈ ಥರ ಎಲ್ಲ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಕ್ಯಾನ್ವಾಸ್ ಏನಾದರೂ ಐರನ್ ಕೊಡಬೇಕು ಅಂತಂದರೆ, ಬಟ್ಟೆ ತೆಳಿಬಿತ್ತು ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡಿರಿ ಲೈನಿಂಗು, ಇಲ್ಲಾಂದರೆ ಫಿನಿಶಿಂಗ್ ಬರೋದಿಲ್ಲ ನೋಡಿ. 6x8 ಸ್ಲೀವ್ಸ್ ಎಷ್ಟು ಲೂಸ್ ಇದೆಯೋ ಅಷ್ಟು ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಅದು ಸ್ಲೀವ್ಸ್ ಏನಾದರೂ ಲೂಸ್ ಹಾಕ್ಕೊಳೋದು ಇದಾಯಿತು ಅಂದರೆ ನೋಡಿ ಈ ಥರ ಉಲ್ಟಾ ಮಾಡಿನೇ ಹಾಕ್ಕೊಳ್ಳಿ. ಸ್ಲೀವ್ ಶೇಪ್ ತಗೊಳ್ತಾ ಇದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಕೊಟ್ಕೋಬೇಕಾಗುತ್ತೆ ಸ್ವಲ್ಪ. ಅಷ್ಟೇ. ಇದು ಮೇನ್ ಪೀಸ್ ಕಟ್ ಮಾಡ್ತೀನಿ. ಈಗ ಇದು ಬಂದು ಮೇನ್ ಪೀಸು. ಬ್ಯಾಕು ಇದು ಬ್ಯಾಕ್ ಬಟನ್ ಬರೋದ್ರಿಂದ ಇಲ್ಲಿ ಓಪನ್ ಬರುತ್ತಲ್ಲ ಆ ಕಡೆ ಕೊಟ್ಟಿದ್ದೀನಿ. ಬ್ಯಾಕ್ ಬಟನ್ ಬರೋದ್ರಿಂದ ಇದು ಫ್ರಂಟು. ನೋಡಿ ಕ್ಲಾತ್ ಎಷ್ಟಿದೆಯೋ ಅಷ್ಟರಲ್ಲೇ ಅಡ್ಜಸ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಐಡಿಯಾ ಮಾಡಿ ಕಟಿಂಗ್ ಹಾಕ್ಕೊಡಿ. ಯಾಕೆಂದರೆ ಈಗ ಬರ್ತಾ ಇರೋಂಥ ಸ್ಯಾರೀಸಾಗೆಲ್ಲ ಕ್ಲಾತ್ ಜಾಸ್ತಿ ಕೊಡೋದೇ ಇಲ್ಲ. ಕ್ಲಾತ್ ಅಂತ ತುಂಬಾ ಕಡಿಮೆ ಕೊಟ್ಟಿರ್ತಾರೆ. ಬ್ಲೌಸ್ ಮಾತ್ರ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂತ ಕಸ್ಟಮರ್ ಹೇಳ್ತಾರೆ. ಕಸ್ಟಮರ್ಗೂ ತಪ್ಪಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೊಳ್ಳಿ ಅಷ್ಟೇ.
ಈಗ ಇದೆಲ್ಲ ಕಟಿಂಗ್ ಮುಗೀತು. ಲಾಸ್ಟ್ ಕ್ಯಾನ್ವಾಸ್ ಕಟ್ ಮಾಡೋದು ತೋರಿಸ್ಬಿಡ್ತೀನಿ ಹೆಂಗೆ. ಈಗ ಇದು ಕ್ಯಾನ್ವಾಸ್ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. 4 ಇಂಚಿಗೆ ಅದು ಶೋಲ್ಡ್ರ್ ಎಷ್ಟಿತ್ತಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಡೀಪ್ ಬಂದು ಅವ್ರದ್ದು 10.5 ಇದೆ. ಮತ್ತು ಇಲ್ಲಿ 1.5 ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇಲ್ಲಿ. ಈಗ ಇಲ್ಲಿ 3 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 3 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೋಡಿ ಹಿಂಗೆ ಫಸ್ಟ್ ಸ್ಕೇಲಲ್ಲಿ ಹಾಕ್ಕೊಳ್ಳಿ. ಸ್ಕೇಲಲ್ಲಿ ಹಾಕೊಂಡಿದ್ದ ನಂತರ ಸ್ವಲ್ಪ ನೀವು ಒಂಚೂರು ಇದು ಮೇಲೆ ಇಲ್ಲಿ ಶೇಪ್ ತಗೋಬೇಕಾಗುತ್ತೆ. ಯಾಕೆಂದರೆ ಇದು ಸ್ಟ್ರೈಟಾಗಿ ಬಂದುಬಿಟ್ಟಿರುತ್ತೆ, ಅದರಲ್ಲಿ ಸ್ಟ್ರೈಟಾಗಿಲ್ಲ. ಈ ಥರ ಸ್ವಲ್ಪ ಇದು ಬಂದಿದೆ ಶೇಪು, ಹಾಗಾಗಿ ನೋಡಿ ಈಗ ಕರೆಕ್ಟಾಗಿದೆ. ಇದು ಬೇಡ, ಇದನ್ನು ಕಟ್ಟಿಂಗ್ ಹಾಕ್ಕೊಳ್ಳಿ. ಈಗ ನೀಟಾಗಿ ಇದು 2 ಥರ ಕಟ್ಟಿಂಗ್ ಮಾಡ್ಬೋದು. ಇದನ್ನು ಹೇಳ್ತೀನಿ ಒಂದ್ಸಲ. ಬಟ್ಟೆಯಲ್ಲೇ ಕಟ್ ಮಾಡಿ ಇಟ್ಬಿಟ್ಟು ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದ್ರೂ ಮಾಡ್ಬೋದು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನಾವೇ ಸ್ಟಿಚ್ ಮಾಡಬೇಕಾದ್ರೆ ಅದು ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸ್ಟಿಚಿಂಗ್ ವೀಡಿಯೋಸ್ನ ಮುಂದೆ ಅಪ್ಲೋಡ್ ಮಾಡ್ತೀನಲ್ಲ, ಆಗ ಅಪ್ಲೋಡ್ ಮಾಡ್ತೀನಿ ಅದನ್ನು ಯಾವ ಥರ ನಾವು ಬಟ್ಟೆಯಲ್ಲೇ ಮಾರ್ಕ್ ಮಾಡಿ ನಂತರ ಕ್ಯಾನ್ವಾಸ್ ಅದರಲ್ಲೇ ಇಟ್ಟು ಕಟ್ ಮಾಡ್ಕೊಳೋ ಅಂಥದ್ದು ಅಂತ ನೋಡಿ. ಇದೆಷ್ಟು ಬೇಕೋ ಅಷ್ಟೇ ತೊಗೋಬೋದು. ಅಕಸ್ಮಾತ್ ನಿಮ್ಗೆ ಇದೇನಾದರೂ ಬ್ರಾಡ್ ಜಾಸ್ತಿ ಆಯಿತು ಅನಿಸ್ತಾ ಇತ್ತಂದರೆ ಒಂಚೂರು ನೀವು ಇದನ್ನು ಈ ಥರ ಮಾಡಿಕೊಂಡ್ರೆ ಬ್ರಾಡ್ ಕಮ್ಮಿ ಬರುತ್ತೆ. ಇಲ್ಲಿ ಮಾತ್ರ ನೀಟಾಗಿ ಅಷ್ಟೇ ಇರುತ್ತೆ. ಈ ಥರ ಬೇಕಾದ್ರೂ ನೀವು ಬ್ರಾಡ್ ಕಮ್ಮಿ ತೊಗೋಬೋದು. ಶೇಪ್ ಮಾತ್ರ ಅದರಲ್ಲಿ ಯಾವ ಥರ ಇದೆಯೋ ಒಂದು ಫೋಟೋದಲ್ಲಿ ಅದೇ ಥರ ಬಂದಿದೆ. ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.